भारत सरकार जो देती है उसके उपरांत 3,000 रुपये अतिरिक्त हमारे किसान साथियों को दे दिया जाएगा। ನಮಸ್ಕಾರ ಸ್ನೇಹಿತರೆ, PM ಕಿಸಾನ್ ಯೋಜನೆಯಲ್ಲಿ 3,000 ದುಡ್ಡು ಬರ್ತಾ ಇದೆ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದ್ವು. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸ್ವತಃ PM ನರೇಂದ್ರ ಮೋದಿ ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು. ಹೌದು, ಈಗ ಸ್ಟಾರ್ಟಿಂಗ್ನಲ್ಲಿ ನೀವು ವಿಡಿಯೋ ಕೂಡ ನೋಡಿದ್ರಿ. ಹೌದು, ಸ್ವತಃ PM ನರೇಂದ್ರ ಮೋದಿ ಅವರೇ ಹೇಳಿರ್ತಕ್ಕಂತಹ ಮಾಹಿತಿ. ಪ್ರತಿ 4 ತಿಂಗಳಿಗೊಮ್ಮೆ ಈಗಾಗಲೇ 2,000 ಬರ್ತಾ ಇತ್ತು. ವಾರ್ಷಿಕವಾಗಿ 6,000 ದುಡ್ಡನ್ನು ನೀವು ಪಡ್ಕೊಳ್ತಾ ಇದ್ರಿ. ಇನ್ಮೇಲಿಂದ 3,000 4 ತಿಂಗಳಿಗೊಮ್ಮೆ, ವಾರ್ಷಿಕವಾಗಿ 9,000 ದುಡ್ಡು ನಿಮ್ಮ ಎಲ್ಲರ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ರಾಜ್ಯದಲ್ಲಿ? ನಮ್ಮ ರಾಜ್ಯದಲ್ಲಿ ಕೂಡ ಇದು ಬರುತ್ತಾ? ಹಾಗಾದ್ರೆ ಯಾವ ತಿಂಗಳಿನಿಂದ ಬರ್ತಾ ಇದೆ? 21ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನಾಂಕ ಯಾವುದು? ಮೋದಿ ಅವರ ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಏನು? ಅದರ ಬಗ್ಗೆ ಲೈವ್ ಪ್ರೂಫ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ರೈತರಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಹೊಸ ಅಪ್ಡೇಟ್ಗಳನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಯಾಕಂದರೆ ನಿಮಗೆ ಕಬ್ಬಿನ ಬೆಲೆ ಏರಿಕೆ ಆಗಿರೋ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಸ್ನೇಹಿತರೆ, ಈಗ PM ಕಿಸಾನ್ ಯೋಜನೆಯಲ್ಲಿ 3,000 ಏರಿಕೆ ಆಗ್ತಾ ಇದೆ. ಈಗ ರಾಜ್ಯದಲ್ಲಿ 7 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ರೆ, ಇಡೀ ದೇಶದಲ್ಲಿ 10 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ. ಪ್ರತಿಯೊಂದು ಕಂತಿನಲ್ಲಿ 20,000 ಕೋಟಿ ದುಡ್ಡಾದರೂ ಬಿಡುಗಡೆ ಆಗುತ್ತೆ. ಹೌದು ಸ್ನೇಹಿತರೆ, 20,000 ಕೋಟಿ ಹಣ ಆದರೂ ಬಿಡುಗಡೆ ಆಗುತ್ತೆ. ಏನಾದರೂ 3,000ಕ್ಕೆ ಏರಿಕೆ ಮಾಡಿದ್ದೆ ಆದರೆ 30,000 ಕೋಟಿ ದುಡ್ಡನ್ನು ರಿಲೀಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ ಸರ್ಕಾರ ತಲೆ ಮೇಲೆ ತಟ್ಟಾಕೋದು ನಿಜಾನ? 100%. ಯಾಕಂದರೆ ನಿಮಗೆ ಪ್ರತಿಯೊಂದು ಕಂತಿನಲ್ಲಿ 3,000 ಅಥವಾ 4,000 ಕೊಡ್ತಾ ಹೋದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪರಿಸ್ಥಿತಿ ಬಂದುಬಿಟ್ಟತ್ತೆ. ಹಾಗಾಗಿ ಈಗ 3,000 ಕೊಡೋದು PM ಅವರೇ ಹೇಳಿದ್ದಾರೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಅಂದರೆ ಅದು ಬಿಹಾರದಲ್ಲೇ. ಹಾಗಾದರೆ ಕೇಂದ್ರ ಸರ್ಕಾರ ಬಿಹಾರಕ್ಕೆ ಅಷ್ಟ ಕೊಟ್ಟು ನಮಗೆ ಕೊಡೋದಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲಿ 2,000 ಮೇಲೆ 1,000 ಮತ್ತೆ ಪ್ಲಸ್ ಆಗೋದು ಹೇಗಪ್ಪ ಅಂದರೆ, ಬಿಹಾರದ ರಾಜ್ಯ ಸರ್ಕಾರ ಕೊಡ್ತಾ ಇದೆ, NDA ಸರ್ಕಾರ ಕೊಡ್ತಾ ಇದೆ. ಹೌದು ಸ್ನೇಹಿತರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ PM ಕಿಸಾನ್ ಯೋಜನೆಯಲ್ಲಿ ದುಡ್ಡು ಹೆಚ್ಚಾಗಿ ಬರಬೇಕಾಗಿದ್ದೆ ಆದರೆ BJP ಸರ್ಕಾರ ಬಂದುಬಿಟ್ಟು ಇದನ್ನು ಒಪ್ಕೊಳ್ಬೇಕು, ನಾವು ಕೂಡ PM ಕಿಸಾನ್ ಯೋಜನೆಯಲ್ಲಿ ಇನ್ನಷ್ಟು ದುಡ್ಡು ಹೆಚ್ಚಳ ಮಾಡಿ ನಾವು ರೈತರಿಗೆ ದುಡ್ಡನ್ನು ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು ಒಪ್ಕೊಳ್ಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ತಂದುಬಿಟ್ಟು ಈ ಸ್ಕೀಮ್ನಲ್ಲಿ ಗೃಹಲಕ್ಷ್ಮಿಯಲ್ಲಿ 2,000, ಫ್ರೀ ಬಸ್ಸು, ಅನ್ನಭಾಗ್ಯದಲ್ಲಿ 5 kg ವಸ್ತುಗಳನ್ನು ಇನ್ಮೇಲಿಂದ ಕೊಡ್ತಾರೆ. ಹೀಗೆ ಸರ್ಕಾರ ದಿಕ್ಕು ದಿವಾಳಿ ಆಗಿಬಿಟ್ಟಿದೆ. ಆಲ್ರೆಡಿ ಈಗ ಸರ್ಕಾರದಿಂದ ಏನು ದುಡ್ಡು ಕೊಡಬೇಕಾಗಿತ್ತೋ ಕೊಟ್ಬಿಟ್ಟು ಇನ್ನೂ ಹಲವಾರು ಕಂತುಗಳೇ ಪೆಂಡಿಂಗ್ ಉಳಿದು ಬಿಟ್ಟಿದ್ದಾವೆ. ಇನ್ನು ಸರ್ಕಾರ ದುಡ್ಡನ್ನು ಹೊಂದಾಣಿಕೆ ಮಾಡಲಿಕ್ಕೆ ಪರದಾಡ್ತಾ ಇದೆ. ಹೀಗೆ ಕೇಂದ್ರ ಸರ್ಕಾರದ ಪರಿಸ್ಥಿತಿನೂ ಕೂಡ ಬರಬಾರ್ದಲ್ವಾ? ಹಾಗಾಗಿ ಕೇಂದ್ರ ಸರ್ಕಾರ ಎಷ್ಟು ಕೊಡಬೇಕು ಅಷ್ಟೇ ಕೊಡ್ತಾ ಇದೆ. ಅಂದರೆ ಒಂದು ಲಿಮಿಟ್ನಲ್ಲಿ. ಈ ಕಡೆ ರೈತರಿಗೂ ಕೂಡ ಹೆಲ್ಪ್ ಆಗಿರಬೇಕು. 2,000 4 ತಿಂಗಳಿಗೊಮ್ಮೆ, ವಾರ್ಷಿಕವಾಗಿ 6,000 ಪ್ರತಿಯೊಬ್ಬರಿಗೆ ಕೊಡಬೇಕಲ್ವಾ? ಈಗ 10 ಕೋಟಿ ಫಲಾನುಭವಿಗಳು ಕೊಡಬೇಕಂದ್ರೆ ಇದು ಸಾಧಾರಣ ವಿಷಯವಲ್ಲ. ಬರೀ ಈಗ 1 ಲಕ್ಷನೋ 2 ಲಕ್ಷನೋ ಫಲಾನುಭವಿಗಳು ಕೊಡ್ಬೋದಿತ್ತಂದರೆ ಕೊಡ್ಬೋದಾಗಿತ್ತು, ಅಥವಾ 1 ಕೋಟಿ ಫಲಾನುಭವಿಗಳಿಗೆ ಕೊಡಬೇಕಾಗಿತ್ತಂದರೆ ಕೊಡ್ಬೋದಾಗಿತ್ತು. ಆದರೆ 10 ಕೋಟಿ ಫಲಾನುಭವಿಗಳಿಗೆ ಕೊಡಬೇಕಂದ್ರೆ ಇದು ವಿಚಾರ ಮಾಡಬೇಕಾಗಿರ್ತಕ್ಕಂತಹ ವಿಷಯ. ಸೊ ಹಾಗಾಗಿ ಇಲ್ಲಿ 2,000 ಕೊಡೋದೇ ಬೆಟರು. ಮತ್ತೆ ಬೆಲೆಗಳು ಏರಿಕೆ ಆಗೋದು ಬೇಡ. ಈಗಾಗಲೇ ರಾಜ್ಯ ಸರ್ಕಾರ ದುಡ್ಡನ್ನು ಕೊಡ್ತಾ ಇದೆ, ಓಕೆ, ಒಂದು ಕಡೆ. ಅದರಲ್ಲಿ ಈಗ ಪೆಂಡಿಂಗ್ ಉಳಿಸಿದೆ ಇನ್ನೊಂದು ಕಡೆ. ಅದರಲ್ಲಿ ಬೆಲೆಗಳ ಏರಿಕೆ ಆಗಿರೋದು ಯಾರಿಗೆ ಗೊತ್ತಿದೆ? ನಿಮಗೆ ಗೊತ್ತಿದೆಯಾ? ಸಕ್ಕರೆ ಬೆಲೆ ಏರಿಕೆ ಆಗಿದೆ, ದಿನಸಿ ಸಾಮಗ್ರಿಗಳ ಬೆಲೆಗೆ ಏರಿಕೆ ಆಗಿದೆ, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಮೆಟ್ರೋನಲ್ಲಿ, ಬಸ್ಗಳಲ್ಲಿ ಪುರುಷರಿಗೆ 15 ರೂಪಾಯಿ 100ಕ್ಕೆ ಏರಿಕೆ ಆಗಿದೆ, ಗೊತ್ತಿದೆ ಅಲ್ವಾ? ಹೀಗೆ ಪ್ರತಿಯೊಂದು ಅಗತ್ಯವಿರುವಂತಹ ವಸ್ತುಗಳಲ್ಲಿ ಏರಿಕೆ ಮಾಡಿ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳೆಯರೇ, ಪುರುಷರೇ, ಸಾರ್ವಜನಿಕರೇ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರವು ಕೂಡ ಅದೇ ಪರಿಸ್ಥಿತಿ ಬರಬಾರದು. ಅದು ಕೊಡುವಂತಹ ರೇಂಜ್ ಕರೆಕ್ಟ್ ಇದೆ. ಅದರಲ್ಲಿ ಇನ್ನು ಬಿಹಾರದ ರಾಜ್ಯ ಸರ್ಕಾರ 1,000 ಪ್ಲಸ್ ಮಾಡಿ, ನಾವು ಚುನಾವಣೆಯಲ್ಲಿ ಏನಾದರೂ ಆಯ್ಕೆ ಆಗಿದ್ದೆ ಆದರೆ, ನಾವು ಮತ್ತೆ ಆಡಳಿತಕ್ಕೆ ಬಂದಿದ್ದೆ ಆದರೆ, ನಾವು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ 1,000 ಪ್ಲಸ್ ಮಾಡಿ 3,000 ದುಡ್ಡನ್ನು ಪ್ರತಿ ರೈತರಿಗೆ ನಾವು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಬಿಹಾರದ ರಾಜ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಈಗಾಗಲೇ ಚುನಾವಣೆ ನಡೆದಿದೆ. ಹಾಗಾಗಿ ಅಲ್ಲಿ ಒಂದು ಸ್ಪಷ್ಟನೆಯನ್ನು ಇಲ್ಲಿ PM ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಾತನ್ನು. ಸೊ ಹಾಗೆ
ಈಗ ಕೂಡ ಈ ನಮ್ಮ ರಾಜ್ಯದಲ್ಲಿ ಕೊಡ್ಬೋದಿತ್ತ, ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದ್ರೆ ಪಿ ಎಂ ಕಿಸಾನ್ ಜೊತೆಗೆ ಕೈ ಜೋಡಿಸಿದ್ದೆ ಆದರೆ ಒಪ್ಕೊಂಡು ಕೊಡಬಹುದು. ಆದರೆ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಕೊಡೋದು ಕಾರಣಕ್ಕಾಗಿ ಕೊಡಲಿಕ್ಕೆ ಬಹುತೇಕ ಕೊಡೋದು ಡೌಟ್ ಅಲ್ಲ, 100% ಕೊಡೋದೇ ಇಲ್ಲ ಬಿಡಿ. ಯಾಕಂದರೆ ಇವುಗಳನ್ನೇ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ, ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ, ಸಾಕಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿದೆ. ಮತ್ತು ಆ ಒಂದು ಯೋಜನೆ ಎಲ್ಲಿಂದ ಕೊಡಬೇಕು, ಇದು ಒಂದು ಕಡೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸ್ನೇಹಿತರೆ, ಈ 21ನೇ ಕಂತಿನಲ್ಲಿ ಕೂಡ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಡೇಟ್ ಫಿಕ್ಸ್ ಮಾಡಿಲ್ಲ, ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಮೋದಿ ಸರ್ಕಾರದಿಂದ 4 ತಿಂಗಳಿಗೊಮ್ಮೆ ವಾರ್ಷಿಕವಾಗಿ 6,000 ನಮ್ಮ ರಾಜ್ಯಕ್ಕೆ ಸಿಗುತ್ತೆ. ಆದರೆ 100% ಸಿಗುತ್ತೆ. ಅದನ್ನು ಮುಂದೂಡೋದಾಗಿರಲಿ ಅಥವಾ ನಾವು ಈ ದಿನ ಆ ದಿನ ಅಥವಾ ಈ ವಾರದಲ್ಲಿ ಆ ವಾರದಲ್ಲಿ ಈ ರೀತಿ ಏನು ಸರ್ಕಾರ ಹೇಳೋದಿಲ್ಲ. ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಆ ದಿನಾಂಕದಂದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸಭೆಯನ್ನು ಮಾಡಿ ಒಂದು ರಿಮೋಟ್ ಬಟನ್ ಒತ್ತಿದ್ರೆ ಸಾಕು, ನಿಮ್ಮೆಲ್ಲರ ಖಾತೆಗಳಿಗೆ 3 ದಿನದಲ್ಲಿ ಸುಮಾರು 10 ಕೋಟಿ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು ಕಬ್ಬಿನ ಬೆಲೆದ ಬಗ್ಗೆನೂ ಕೂಡ ನಾವು ಮಾತುಕತೆ ಮಾಡಬೇಕಾಗಿದೆ ಸ್ನೇಹಿತರೆ. ಹೌದು, ಈಗ 7-8 ದಿನದಿಂದ ಒಂದೊಂದು ಕಡೆ 7-8 ದಿನದಿಂದ ಪ್ರತಿಭಟನೆ ರೈತರು ಮಾಡ್ತಾ ಇದ್ರೆ, ಇನ್ನು ಒಂದೊಂದು ಕಡೆ 3-4 ದಿನದಿಂದನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಸಾಕಷ್ಟು ಕಡೆ ಪ್ರತಿಭಟನೆ, ಇಡೀ ಉತ್ತರ ಕರ್ನಾಟಕದಲ್ಲಿನೇ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಭಟನೆ ನಡೆದಿದ್ವು ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ರೈತರು ಕಳೆದ ವರ್ಷಗಳಿಂದನೂ ಕೂಡ ಈ ಕಬ್ಬಿನ ಬೆಲೆ ಏರಿಕೆ ಆಗಬೇಕಂತ ಹೇಳ್ಬಿಟ್ಟು ಪರದಾಡ್ತಾ ಇದ್ದಾರೆ. ಇಲ್ಲಿ ಫ್ಯಾಕ್ಟ್ರಿಗಳಿಗಾಗಿರಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಿರಲಿ ಮನವಿ ಮಾಡ್ಕೊಳ್ತಾ ಇದ್ದಾವೆ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಫ್ಯಾಕ್ಟ್ರಿಗಳಾಗಿರಲಿ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ತೋರಿಸಿರಲಿಲ್ಲ, ಕ್ಯಾರೆ ಅಂತ ಇರಲಿಲ್ಲ. ಅದರಲ್ಲಿ ರೈತರು ಕೂಡ ಒಂದಿನ ಸ್ಟ್ರೈಕ್ ಮಾಡೋದು, ಮತ್ತೊಂದು ದಿನ ಹೋಗಿಬಿಡೋದು, ಅವರ ಕೆಲಸ ಕಾರ್ಯಗಳನ್ನು ಮಾಡೋದು, ಈ ರೀತಿ ನಡೀತಾ ಇತ್ತು. ಏನಿದು 7-8 ದಿನ ಪ್ರತಿಭಟನೆ ನಡೀತಾ ಇತ್ತು ನೋಡಿ. ಮೇನ್ ಅಂದರೆ ಹೈವೇಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು, ಹೈವೇಗಳನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿದ್ರು, ಯಾವುದೇ ಒಂದು ಬೈಕನ್ನು ಕೂಡ ಅಲ್ಲಿ ಸುಳಿಲಿಕ್ಕೆ ಬಿಟ್ಟಿರಲಿಲ್ಲ. ಆ ರೀತಿ ಸ್ಟ್ರೈಕನ್ನು ಮಾಡಿದ್ರು. ಯಾಕಂದರೆ ರೈತರ ಬಲ ಏನು ಅನ್ನುವಂಥದ್ದನ್ನು ಇಲ್ಲಿ ಸರ್ಕಾರಕ್ಕೆ ತೋರಿಸಿಕೊಡಬೇಕಾಗಿತ್ತು. ಇಲ್ಲಿ ಆ ರೀತಿ ತೋರಿಸಿಕೊಟ್ಟಿರಲಿಲ್ಲ ಅಂದರೆ ಬಹುತೇಕ ಇನ್ನೂ ಕೂಡ ಬೆಲೆ ಏರಿಕೆ ಆಗ್ತಾ ಇರಲಿಲ್ಲ. ಇದು 100% ನಿಜ. ಈಗ 7-8 ದಿನಗಳ ಕಾಲ ರೈತರು ಪರದಾಡಿರುವಂತಹ ಕಾರಣಕ್ಕಾಗಿ ಈಗ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಪ್ರತಿಭಟನೆ ಮಾಡಿದ್ರಿಂದ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಸರ್ಕಾರ ತಿಳ್ಕೊಂಡಿದ್ದೇ. ಆದರೆ ಕೇವಲ 2 ದಿನದಲ್ಲಿ ಇದರ ಬಗ್ಗೆ ತನಿಖೆ ಮಾಡಿ ಏನು ಕೊಡಬೇಕಾಗಿತ್ತು ಪರಿಹಾರವನ್ನು ಆವಾಗಲೇ ಕೊಡ್ತಾ ಇದ್ರು. ಹೋಗಲಿ, ಈಗಲಾದರೂ ಕೊಟ್ಟಿದ್ದಾರಾ ಅಂತ ಅನ್ನಬಹುದು. ಈಗ 100% ಈಗ ನಿನ್ನೆ ತಾನೇ CM ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗ 3,250 ರೂಪಾಯಿಗೆ ನಾವು ಏರಿಕೆ ಮಾಡಿದ್ದೀವಿ. ಅಂದರೆ 3,250ವರೆಗೆ ಫ್ಯಾಕ್ಟ್ರಿಯವರು ಕೊಡ್ತಾರೆ, ನಿಮಗೆ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಫ್ಯಾಕ್ಟ್ರಿನವರು 3,250 ರೂಪಾಯಿ ಟನ್ಗೆ ಕೊಡ್ತಾರೆ. ಇನ್ನು ಅದರ ಜೊತೆಗೆ 50 ರೂಪಾಯಿ ರಾಜ್ಯ ಸರ್ಕಾರ ಸೇರಿಸಿ, ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ ರಾಜ್ಯದಲ್ಲಿ, ಅವರು 50 ರೂಪಾಯಿ ಜೋಡಿಸಿ ಟೋಟಲ್ 3,300 ರೂಪಾಯಿ ದುಡ್ಡನ್ನು ಪ್ರತಿಯೊಂದು ಟನ್ಗೆ ನಿಮಗೆ ಕೊಡುವಂಥದ್ದು. ಈ ರೀತಿ ನಿಮಗೆ ಹೆಚ್ಚಳವನ್ನು ಮಾಡಿದೆ. ಈ ಮುಖ್ಯವಾಗಿ ಫ್ಯಾಕ್ಟ್ರಿನವರು ಹೆಚ್ಚಳ ಮಾಡಿರ್ತಕ್ಕಂಥದ್ದು 3,250 ರೂಪಾಯಿ. ಇನ್ನು ಮೇಲಿರ್ತಕ್ಕಂಥ 50 ರೂಪಾಯಿಯನ್ನು ರಾಜ್ಯ ಸರ್ಕಾರ ಸೇರಿಸಿ ನಿಮ್ಮೆಲ್ಲರಿಗೂ ಕೂಡ ಕೊಡುತ್ತೆ. ಮತ್ತೊಮ್ಮೆ ರಿಪೀಟ್ ಆಗಿ ಹೇಳಿದ್ದೀನಿ, ಯಾಕಂದರೆ ಕ್ಲಿಯರಿಟಿ ಸಿಗ್ಬಿಟ್ಲಿ. ಹಾಗಾಗಿ ಈಗ ನಿಮಗೆ ಆಲ್ಮೋಸ್ಟ್ ಗೊತ್ತಿರಬಹುದು, ಯಾಕಂದರೆ ರೈತರಿಗೆ ಕಾಯ್ತಾನೆ ಇದ್ರಿ ಯಾವಾಗ ಹೆಚ್ಚಾಗತ್ತೆ ಅಂತ. ಹಾಗಾಗಿ ಈಗ ಕೊನೆ ಪಕ್ಷ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇನ್ನೀಗ ರೈತರು ಸುಮ್ಮನೆ ಕೊಂಡಿರೋದಿಲ್ಲ, ನಾವೇ ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟು ಎದ್ದುಬಿಟ್ಟು ಈಗ ಹೆಚ್ಚಳ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ರೈತರಿಗೆ ಒಂದು ಖುಷಿಯ ವಿಚಾರ. ನಾವಂತರೂ ರೈತರ ಬೆಂಬಲಕ್ಕಿದ್ವಿ, ಯಾಕಂದರೆ ರೈತರಿಂದನೇ ನಮ್ಮಿಂದ ರೈತರಲ್ವಾ, ರೈತರಿಗೆ ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂದು ಬದುಕ್ತಾ ಇರ್ತೀವಿ. ಅದಕ್ಕೋಸ್ಕರ ಅವ್ರಿಗೆ ಏನಾದರೂ ಬೆಲೆಗಳನ್ನು ಏರಿಕೆ ಮಾಡಿ ಅಂತ ಕಾಯ್ತಾ ಇದ್ರು. ಯಾಕಂದರೆ ಅವರಿಂದ ಕಬ್ಬು ತೆಗೆದುಕೊಂಡು ಕಬ್ಬಿನಿಂದ ಸಕ್ಕರೆ ಉತ್ಪಾದನೆ ಮಾಡಿ ಸಕ್ಕರೆಯ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ. ಆದರೆ ಅವರಿಂದ ತೆಗೆದುಕೊಂಡಿರ್ತಕ್ಕಂತಹ ಕಬ್ಬದ ಬೆಲೆ ಹೆಚ್ಚಳ ಮಾಡ್ತಾ ಇರಲಿಲ್ಲ. ಹಾಗಾಗಿ ರೈತರು ಪರದಾಡ್ತಾ ಇದ್ರು. ಈಗ ರೈತರಿಗೆ ಬೆಲೆ ಒಂದು ಸ್ಟ್ರೈಕ್ಗೆ ಒಂದು ಬೆಲೆ ಸಿಕ್ಕಂಗೆ ಆಗಿದೆ, ರೈತರಿಗೆ ಜಯ ಸಿಕ್ಕಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸೊ ನಿಮ್ಮ ಅನಿಸಿಕೆ ಈ ವಿಷಯದ ಕುರಿತಾಗಿ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.